ಜಿಲ್ಲಾ ಪಂಚಾಯತ್ ಹಾವೇರಿ ಸ್ವಚ್ಛ ಭಾರತ್ ಮಿಷನ್. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ವೈಯಕ್ತಿಕ ಗೃಹ ಶೌಚಾಲಯಗಳ ರೆಟ್ರೋಫಿಟ್ಟಿಂಗ್ ಮಾಡಿದ ಸೋಪ್ ಪಿಟ್ಗಳಿಲ್ಲದ ಸಿಂಗಲ್ ಪಿಟ್ಗಳು ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳ ಮಾಹಿತಿಯನ್ನು IMIS ನ PM67R ಮಾಡ್ಯೂಲ್ನಲ್ಲಿ ದಾಖಲಿಸುವ ಕುರಿತು ಪ್ರಕ್ರಿಯೆ ಈ ರೀತಿ ಇರುತ್ತದೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ವೆಬ್ಸೈಟ್ ಈ ರೀತಿ ಇರುತ್ತೆ, sbm.gov.in. ಸೊ ಇಲ್ಲಿ ನಾವು ಲಾಸ್ಟ್ ಅಲ್ಲಿ ನಾವು ನೋಡಿದಾಗ ನೋ ಯೋರ್ ಸ್ವಚ್ಛ ಭಾರತ್ ಡಾಟಾ ಅಂತ ಇದೆ. ಸೊ ಅಲ್ಲಿ ನಮಗೆ ರಿಪೋರ್ಟ್ಸ್ ಪೇಜ್ ಓಪನ್ ಆಗುತ್ತೆ. ನಾವು ಲಾಗಿನ್ ಮಾಡಬೇಕಾಗಿರೋದ್ರಿಂದ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ರತಿಯೊಂದು ತಾಲೂಕಿಗೂ ನಾವು ಒಂದು ಯೂಸರ್ ನೇಮ್ ಪಾಸ್ವರ್ಡ್ಸ್ ಅಂತ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಆ ಯೂಸರ್ ನೇಮ್ ಪಾಸ್ವರ್ಡ್ಸ್ನ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಬೇಕು. ನಾನು ಇವಾಗ ಪ್ರೆಸೆಂಟ್ಲಿ ಒಂದು ಹಾವೇರಿ ತಾಲೂಕದಿಂದ ಎಕ್ಸಾಂಪಲ್ ತಗೊತಾ ಇದ್ದೀನಿ. ಸೊ ಯೂಸರ್ ನೇಮ್ ಈ ರೀತಿ ಇರುತ್ತೆ. ಸೊ ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂತ ಏನು ಕಾಣ್ತಾ ಇದೆ ಅದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಸೈನ್ ಇನ್ ಅಂತ ಕೊಡ್ತೀನಿ. ಇಲ್ಲಿ ನಮಗೆ ರಿಪೋರ್ಟ್ಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲೂ ಸಹ ನಾವು ಇಲ್ಲಿ ಟಾಯ್ಲೆಟ್ ಟೈಪಾಲಜಿ ರಿಪೋರ್ಟ್ಸ್ ಮತ್ತೆ ಕಾಂಟ್ಯಾಕ್ಟ್ ಪರ್ಸನ್ ಡೀಟೇಲ್ಸ್ ಅನ್ನೆಲ್ಲ ನೋಡ್ಬೋದು. ನಮಗೆ ಇವಾಗ ಕರೆಂಟ್ಲಿ ಬೇಕಾಗಿರೋದು ಎಂಟ್ರಿ. ಸೊ ಫೇಸ್ 2 ಎಂಟ್ರಿ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಟಾಯ್ಲೆಟ್ ಟೈಪಾಲಜಿ ಅಂತಂದ್ರೆ ಫಲಾನುಭವಿ ಯಾವ ತರದ ಒಂದು ಟಾಯ್ಲೆಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು MIS ಎಂಟ್ರಿ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಟೈಪ್ಸ್ ಇರೋದು ಅಂದ್ರೆ ಸಿಂಗಲ್ ಪಿಟ್, ಟ್ವಿನ್ ಪಿಟ್, ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಪ್ ಪಿಟ್, ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಪ್ ಪಿಟ್. ಇದು 4 ತರ ನಾವು ರೂರಲ್ ಏರಿಯಾಲಿ ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು. ಸಿಂಗಲ್ ಪಿಟ್ ಅಂತಂದ್ರೆ ಒಂದೇ ಗುಂಡಿ ಇರುತ್ತೆ, ಅಲ್ಲೇ ಫೀಕಲ್ ಮ್ಯಾಟರ್ ಎಲ್ಲ ಡೆಪಾಸಿಟ್ ಆಗ್ತಾ ಇರುತ್ತೆ. ಟ್ವಿನ್ ಪಿಟ್ ಅಂದ್ರೆ ಏನು, ಒಂದು ಪಿಟ್ ಅಲ್ಲಿ ಫೀಕಲ್ ಮ್ಯಾಟರ್ ಎಲ್ಲ ಫಿಲ್ ಆದ್ಮೇಲೆ ಅದನ್ನ ಡೈವರ್ಟ್ ಮಾಡ್ಕೋಬಹುದು ಈ ಸೆಕೆಂಡ್ ಪಿಟ್ಗೆ. ಆಮೇಲೆ ಅದು ಒಂದು 6 months ಆದ್ಮೇಲೆ ಅದು ಅಲ್ಲಿ ಡಿಕೆ ಆಗುತ್ತೆ. ಅದಾದ ನಂತರ ಅಲ್ಲಿ ಇರುವಂತಹ ಒಂದು ಫೀಕಲ್ ಮ್ಯಾಟರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಗೊಬ್ಬರವನ್ನಾಗಿ ತಯಾರಿಸಿ ಅದ್ ನೆಕ್ಸ್ಟ್ ಮತ್ತೆ ನಾವು ಬಳಕೆಗೆ ತಗೊಳ್ಬಹುದು. ಈ ರೀತಿ ಟ್ವಿನ್ ಪಿಟ್ ಅನ್ನ ನಾವು ಬಳಸ್ತೀವಿ. ಸೊ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಪ್ ಪಿಟ್ ಅಂತಂದ್ರೆ ಸಿಂಗಲ್ ಪಿಟ್ ತರಾನೇ ವರ್ಕ್ ಆಗುತ್ತೆ, ಬಟ್ ಸೆಪ್ಟಿಕ್ ಟ್ಯಾಂಕ್ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇರುತ್ತೆ. ಸೊ ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಪ್ ಪಿಟ್ ಅಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ ಇರುತ್ತೆ, ಅಲ್ಲಿ ನೀರು ಸೋಕ್ ಆಗಕ್ಕೆ ಒಂದು ಸೋಪ್ ಪಿಟ್ ಅನ್ನ ಮಾಡಿರ್ತೀವಿ. ಸೊ ಇದು 4 ತರದಂತಹ ಟಾಯ್ಲೆಟ್ ಟೈಪಾಲಜಿ. ಈ ಹಿಂದೆ ನಾವು ಆಲ್ರೆಡಿ ಟಾಯ್ಲೆಟ್ ಟೈಪಾಲಜಿನ ಡೀಟೇಲ್ಸ್ ಅನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಅದು ಹೇಗಿತ್ತು ಅಂತಂದ್ರೆ ಜಸ್ಟ್ ನಂಬರ್ಸ್ ಅಲ್ಲಿ ಇತ್ತು. ಒಂದು ಗ್ರಾಮದಲ್ಲಿ ಎಷ್ಟು ಸಿಂಗಲ್ ಪಿಟ್ಸ್ ಇದೆ, ಎಷ್ಟು ಟ್ವಿನ್ ಪಿಟ್ಸ್ ಇದೆ, ಎಷ್ಟು ಸೆಪ್ಟಿಕ್ ಟ್ಯಾಂಕ್ಸ್ ಇದೆ ವಿತ್ ಸೋಪ್ ಪಿಟ್, ವಿತೌಟ್ ಸೋಪ್ ಪಿಟ್, ಎಲ್ಲ ಡೀಟೇಲ್ಸ್ ಅನ್ನ ನಾವು ಆಲ್ರೆಡಿ 67C ಅಲ್ಲಿ ಅಪ್ಡೇಟ್ ಮಾಡಿದೀವಿ. 67D ಅಲ್ಲಿ ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದೀವಿ. ಸೊ ಅಂತಹ ಈಗ ಸಿಂಗಲ್ ಪಿಟ್ಸ್ ಈಗ ನಾವು ಮಾಡ್ತಾ ಇರೋದೇನು ಅಂತಂದ್ರೆ ರೆಟ್ರೋಫಿಟ್ಟಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ರೆಟ್ರೋಫಿಟ್ಟಿಂಗ್ ಅಂದ್ರೆ ಏನು, ಸಿಂಗಲ್ ಪಿಟ್ ಇರೋದನ್ನ ನಾವು ಟ್ವಿನ್ ಪಿಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ. ಅಂದ್ರೆ ಸ್ಥಳ ಅವಕಾಶದ ಆಧಾರದ ಮೇಲೆ ಸಿಂಗಲ್ ಪಿಟ್ ಯಾವ ಫಲಾನುಭವಿಗಳು ಸಿಂಗಲ್ ಪಿಟ್ ಆಗಿ ನಿರ್ಮಿಸ್ಕೊಂಡಿದ್ದಾರೆ ಅದನ್ನ ನಾವು ಟ್ವಿನ್ ಪಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ಅಂತಹ ಕನ್ವರ್ಟ್ ಮಾಡ್ಕೊಂಡಂತಹ ಫಲಾನುಭವಿಗಳ ಡೀಟೇಲ್ಸ್ ಅನ್ನ ನಾವು ಇಲ್ಲಿ MIS ಅಲ್ಲಿ ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. ಸೊ 67R ಮಾಡ್ಯೂಲ್ ಅಲ್ಲಿ ನಾವು ಇಂತಹ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಇದೀವಿ. ಸಿಂಗಲ್ ಪಿಟ್ ಇರುವಂತಹ ಫಲಾನುಭವಿಗಳನ್ನ ಟ್ವಿನ್ ಪಿಟ್ ಆಗಿ, ಮತ್ತೆ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಪ್ ಪಿಟ್ ಇರೋದನ್ನ ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಪ್ ಪಿಟ್ ಆಗಿರೋದನ್ನಾಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವು ಹೋಗ್ಬೇಕಾಗಿರೋ ಮಾಡ್ಯೂಲ್ 67R. ಅದನ್ನ ಕ್ಲಿಕ್ ಮಾಡಿದಾಗ ಸೊ ನಮಗೆ ಈ ತರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾವು ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನೊಂದು ಬೈ ಡಿಫಾಲ್ಟ್ ಆಗಿ ಸಂಗೂರು ಗ್ರಾಮ ಪಂಚಾಯತಿ ತಗೊಳ್ತಾ ಇದ್ದೀನಿ. ಸಂಗೂರು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಗೆ ಎಲ್ಲ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಾಗೆ ನಾನು ಈ ಹಿಂದೆ ಹೇಳ್ದಾಗೆ ನಾವು ಈ ಹಿಂದೆ ಏನು ಅಪ್ಡೇಟ್ ಮಾಡಿದೀವಿ 67C ಮಾಡ್ಯೂಲ್ ಅಲ್ಲಿ ಆ ನಂಬರ್ಸ್ ಇಲ್ಲಿ ನಮ್ಗೆ ಕಾಣಿಸಿರುತ್ತೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಕಾಣಿಸುತ್ತೆ. ಸೊ ಎಲ್ಲ ಎಷ್ಟು ಹೌಸ್ ಹೋಲ್ಡ್ಸ್ ಗೆ ಟಾಯ್ಲೆಟ್ಸ್ ಇದೆ ಅನ್ನೋದ್ರ ಬಗ್ಗೆ 94 ಹೌಸ್ ಹೋಲ್ಡ್ಸ್ ಅಲ್ಲಿ 68 ಹೌಸ್ ಹೋಲ್ಡ್ಸ್ ಗೆ ಟಾಯ್ಲೆಟ್ಸ್ ಇದೆ. ಅದರಲ್ಲಿ ಟ್ವಿನ್ ಪಿಟ್ಸ್ 15, ಸಿಂಗಲ್ ಪಿಟ್ 54, ಮತ್ತೆ ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಪ್ ಪಿಟ್ 6, ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಪ್ ಪಿಟ್ 0. ಸೊ ನಮ್ಗೆ ಇಲ್ಲಿ ನಾವು ರೆಟ್ರೋಫಿಟ್ ಮಾಡ್ಬೇಕಾಗಿರುವಂತಹ ಡೀಟೇಲ್ಸ್ ಅನ್ನ ಇಲ್ಲಿ ಕೆಳಗಡೆ ತೋರಿಸಿದ್ದಾರೆ, ನಾವಿಲ್ಲಿ ನೋಡಬಹುದು. ಸೊ ವಿದರ್ಗಡ್ಡಿ ವಿಲೇಜ್ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ
ಕಾಲಮ್ ನಂಬರ್ 5A ಅಲ್ಲಿ ನಿಮಗೆ ಇಲ್ಲಿ ನಂಬರ್ ಸಿಗುತ್ತೆ ಸಿಂಗಲ್ ಪಿಟ್ಸ್ ಎಷ್ಟಿದೆ ಅಂತ. ಸೊ ಸಿಂಗಲ್ ಪಿಟ್ಸ್ ಇಲ್ಲಿ 32 ತೋರಿಸ್ತಾ ಇದೆ. ಸೊ 32 ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಬೆನಿಫಿಷರಿ ವೈಸ್ ನಮಗೆ ಡೀಟೇಲ್ಸ್ ಇಲ್ಲಿ ಕಾಣಿಸಿರುತ್ತೆ. ಇದು LOB ಅಲ್ಲಿ ತಗೊಂಡಂತ ಶೌಚಾಲಯ ಇರ್ಬೋದು, NOLB ಅಲ್ಲಿ ಇರ್ಬೋದು, ಅಥವಾ ರೀಸೆಂಟ್ ಆಗಿ ಸಿಟಿಸನ್ ಪೋರ್ಟಲ್ ಅಲ್ಲಿ ತಗೊಂಡಂತಹ ಫಲಾನುಭವಿಗಳು ಸಹ ಇರಬಹುದು. ಸೊ ಇದು ಯಾವ ಫಲಾನುಭವಿ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡು ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಬಸವಣ್ಣಪ್ಪ ದಂಡಣ್ಣವರ್ ಇವ್ರದ್ದು ಸಿಂಗಲ್ ಪಿಟ್ ವಾಟರ್ ಸಿಲ್ ಟಾಯ್ಲೆಟ್ ಇದೆ. ಇದನ್ನ ನಾವು ಟ್ವಿನ್ ಪಿಟ್ ವಾಟರ್ ಸಿಲ್ ಟಾಯ್ಲೆಟ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ಇದನ್ನ ರೆಟ್ರೋಫಿಟ್ ಮಾಡಿಬಿಟ್ಟು ಇಲ್ಲಿ ಒಂದು ಚೆಕ್ ಟು ಸೇವ್ ಅಂತ ಚೆಕ್ ಬಾಕ್ಸ್ ಇದೆ. ಸೊ ಇಲ್ಲಿ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಿಮ್ಗೆ ಸಬ್ಮಿಟ್ ಆಪ್ಷನ್ ಇದೆ. ಎಕ್ಸಾಂಪಲ್ ಆಗಿರೋದ್ರಿಂದ ನಾನು ಯಾವ್ದನ್ನು ಸಬ್ಮಿಟ್ ಕೊಡ್ತಾ ಇಲ್ಲ. ಸೊ ಈ ತರ ಒಂದೊಂದು ಬೆನಿಫಿಷರಿ ವೈಸ್ ನಾವು ಟಾಯ್ಲೆಟ್ ಟೈಪಾಲಜಿನ ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಇದು ಸಿಂಗಲ್ ಪಿಟ್ ಟು ಟ್ವಿನ್ ಪಿಟ್ ರೆಟ್ರೋಫಿಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡುವಂತ ವಿಧಾನ. ನಂತರ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಕ್ ಪಿಟ್ ಇರೋದನ್ನ ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಕ್ ಪಿಟ್ ಮಾಡ್ಬೇಕಾಗಿರೋದ್ರಿಂದ ನಾವೀಗ ದಿಡಗೂರ್ ವಿಲೇಜ್ ಅಲ್ಲಿ 4 ಫಲಾನುಭವಿ ವಿತ್ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಕ್ ಪಿಟ್ ಇದೆ ಅಂತ ತೋರಿಸ್ತಾ ಇದೆ. ಸೊ ನಾವಿದು 4 ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಲಮ್ ನಂಬರ್ 7A ನೋಡ್ಬೇಕು. ಈ ವಿಚಾರಕ್ಕೆ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಕ್ ಪಿಟ್ ಇರೋದು ಕಾಲಮ್ ನಂಬರ್ 7A. ಅದರಲ್ಲಿ ದಿಡಗೂರ್ ಗ್ರಾಮ ಪಂಚಾಯತಿ ದಿಡಗೂರ್ ಗ್ರಾಮದಲ್ಲಿ 4 ಇದೆ ಅಂತ ತೋರಿಸ್ತಾ ಇದೆ. ಅಲ್ಲಿ ನಮಗೆ ಇವಾಗ ಸೇಮ್ ಬೆನಿಫಿಷರಿ ವೈಸ್ ತೋರಿಸ್ತಾ ಇದೆ. ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಕ್ ಪಿಟ್ ಅಂತ ಆಲ್ರೆಡಿ ತೋರಿಸ್ತಾ ಇದೆ. ಸೊ ಇದನ್ನ ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಕ್ ಪಿಟ್ ಅಂತ ಮಾಡಬೇಕಾಗಿದೆ. ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ವೆರಿಫೈ ಮಾಡಿಕೊಂಡು ಚೆಕ್ ಟು ಸೇವ್ ಅಂತ ಕೊಟ್ಟು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಪ್ಡೇಟ್ ಸಹ ಆಗುತ್ತೆ. ಅದೇ ರೀತಿ ಕಾಲಮ್ ನಂಬರ್ 9A ಅಲ್ಲಿ ಒಂದು ನಂಬರ್ಸ್ ತೋರಿಸ್ತಾ ಇದೆ, ಟೈಪಾಲಜಿ ನಾಟ್ ಅವೈಲೇಬಲ್. ಸೊ ಟೈಪಾಲಜಿ ನಾಟ್ ಅವೈಲೇಬಲ್ ಅಂದ್ರೆ ಏನು? ಈ PM12B ಮಾಡ್ಯೂಲ್ ಅಲ್ಲಿ ತಾವೆಲ್ಲ ಸೆಲ್ಫ್ ಫಂಡೆಡ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದಿರಿ, ಬೆನಿಫಿಷರಿ ಡೀಟೇಲ್ಸ್. ಸೊ ಆ ಬೆನಿಫಿಷರೀಸ್ ಏನು ಟೈಪಾಲಜಿ ನಾವು ಎಂಟ್ರಿ ಮಾಡಿಲ್ಲ. ಜಸ್ಟ್ ಆಧಾರ್ ನಂಬರ್ ಹಾಕ್ತಿವಿ, ಅವ್ರದ್ದು ಫೈನಾನ್ಷಿಯಲ್ ಇಯರ್ ಹಾಕ್ತಿವಿ, ಫೋಟೋಸ್ ಅನ್ನ ಅಪ್ಲೋಡ್ ಮಾಡ್ತೀವಿ, ಅಲ್ಲಿಗೆ ನಮ್ದು ಸೆಲ್ಫ್ ಫಂಡೆಡ್ ಎಂಟ್ರಿ ಆಗುತ್ತೆ. ಬಟ್ ಟೈಪಾಲಜಿ ನಾವು ಎಂಟ್ರಿ ಮಾಡಿರಲ್ಲ. ಸೊ ಟೈಪಾಲಜಿ ನಾವು ಇಲ್ಲೂ ಸಹ ಎಂಟ್ರಿ ಮಾಡ್ಕೋಬಹುದು ಅಂತ ಬೆನಿಫಿಷರಿದು. ಇವಾಗ 59 ಅನ್ನೋ ನಂಬರ್ ಮೇಲೆ ನಾನು ಕ್ಲಿಕ್ ಮಾಡಿದೀನಿ. ಇಲ್ಲಿ ನಮಗೆ ಸೇಮ್ ಬೆನಿಫಿಷರಿ ವೈಸ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ಕರೆಂಟ್ ಟಾಯ್ಲೆಟ್ ಟೈಪಾಲಜಿ ಅಲ್ಲಿ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಸರ್ವೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ. ಸೊ ಇದು ಯಾವ ತರ ಟಾಯ್ಲೆಟ್ಸ್ ಇದೆ, ಅವ್ರದ್ದು ಟ್ವಿನ್ ಪಿಟ್ ಇದೆಯಾ, ಸಿಂಗಲ್ ಪಿಟ್ ಇದೆಯಾ, ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಕ್ ಪಿಟ್ ಇದೆಯಾ, ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಕ್ ಪಿಟ್ ಇದೆಯಾ ಎಲ್ಲ ಚೆಕ್ ಮಾಡಿಕೊಂಡು ಅದರ ಪ್ರಕಾರ ನೀವು ಇಲ್ಲಿ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು. ಟ್ವಿನ್ ಪಿಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಸೇಮ್ ಟಾಯ್ಲೆಟ್ ಟೈಪಾಲಜಿ ಅಂತ ಬರುತ್ತೆ. ಅಗೇನ್ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಲಾಸ್ಟ್ ಅಲ್ಲಿ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ. ಮತ್ತೆ ನೀವು ಸಿಂಗಲ್ ಪಿಟ್ ಅಂತಾನೆ ತಗೊಳ್ತೀನಿ ಅಂತಂದ್ರೆ ಅಲ್ಲಿ ಮತ್ತೆ ಬೈ ಡಿಫಾಲ್ಟ್ ರೆಟ್ರೋಫಿಟೆಡ್ ಟಾಯ್ಲೆಟ್ ಟೈಪಾಲಜಿ ಅಂತಾನೆ ಬರುತ್ತೆ. ಅದನ್ನ ರೆಟ್ರೋಫಿಟ್ ಮಾಡ್ಬೇಕಾಗತ್ತೆ. ಮತ್ತೆ ಅದಕ್ಕೋಸ್ಕರ ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡಿ. ಮತ್ತೆ ಸೇಮ್ ವಿತ್ ಸೆಪ್ಟಿಕ್ ಟ್ಯಾಂಕ್ ವಿತೌಟ್ ಸೋಕ್ ಪಿಟ್ ಇತ್ತು ಅಂದ್ರೆ ಮತ್ತೆ ಸೆಪ್ಟಿಕ್ ಟ್ಯಾಂಕ್ ವಿತ್ ಸೋಕ್ ಪಿಟ್ ಮಾಡ್ಬಿಟ್ಟೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಎಸ್, ಇದಿಷ್ಟು SPMG ಅಡಿ PM67R ನಲ್ಲಿ ಟಾಯ್ಲೆಟ್ ಟೈಪಾಲಜಿ ಅಪ್ಡೇಟ್ ಮಾಡೋ ಬಗ್ಗೆ ಪ್ರೊಸೀಜರ್ ತಿಳಿಸಿದ್ದೀನಿ. ಥ್ಯಾಂಕ್ ಯು.